ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಎಂ ಮಲ್ಲಪ್ಪ ಜೋತವರ್. ಆದ್ಮೇಲೆ ಈಗ ಎರಡು ಪೀಠಗಳು, ಅದು ಪಂಚಮಸಾಲಿ ಎರಡು ಪೀಠಗಳು ಇವತ್ತು ಒಂದು ಕಡೆಗೆ ಯಾವುದೋ ಹೆಣ್ಣುಮಗಳಿಂದ ಆರೋಪ, ಇನ್ನೊಂದು ಕಡೆಗೆ ಹಣದ ಅವ್ಯವಹಾರದ ಆರೋಪ. ಇವುಗಳಿಂದಾಗಿ ಪಾಪ ನಮ್ಮ ಪಂಚಮಸಾಲಿ ಜನ ರೈತರು ಒಂದು ವಿಶ್ವಾಸಕ್ಕೆ ಬಂದ ಎರಡು ಪೀಠಗಳು ಇವತ್ತು ಅವಿಶ್ವಾಸಕ್ಕೆ ಕಾರಣ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಏನು? ನೀವು ನೋಡಿರ್ಬೋದು, ಇವತ್ತು ನಿನ್ನೆ ಹಿಂದೆ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಅವ್ರ ಚರ್ಚೆ ಅವುಗಳಿಂದ. ಬೆನ್ಮಗಳು ಮೊದಲು ಬರ್ತಾಳೆ, ಆರೋಪ ಮಾಡ್ತಾಳೆ, ವಿಶೇಷವಾಗಿ ನಮ್ಮ ಕೂಡಲ ಸಂಘ ಪೀಠದ ಮೇಲೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಜಯಮೃತ್ಯುಂಜಯ ಸ್ವಾಮೀಜಿಯವ್ರ ಮೇಲೆ ಆರೋಪ ಮಾಡ್ತಾಳೆ. ನಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದರು ಅನ್ನುವಂಥ ಮಾತನ್ನು, ಜೊತೆಗೆ ನನ್ನನ್ನು ತೊಂದರೆ ಕೊಟ್ಟರು ಅಂತ ಮೊದಲು ಆರೋಪ ಮಾಡ್ತಾರೆ. ಅವ್ರು ಯಾರು ಹೆಣ್ಮಗಳು, ಅವ್ರ ಹೆಸರು ಬೇಕಾಗಿರಲಿಲ್ಲ. ನಂತರದಲ್ಲಿ ಮತ್ತೊಂದು ಬೇರೆ ಲೆಟ್ರ್ ಬರೆದು ಕೊಡ್ತಾಳೆ. ಸ್ವಾಮೀಜಿ ವಿರುದ್ಧ ದೂರು ಕೊಟ್ಟ ಮೇಲೆ ಹೇಳ್ತಾಳೆ, ಸ್ವಾಮೀಜಿ ತನ್ನ ಮೇಲೆ ಯಾವುದೇ ಲೈಂಗಿಕ ದೌರ್ಜನ್ಯ ಎಸಗಿಲ್ಲ, ನನ್ನ ಮತ್ತು ಸ್ವಾಮೀಜಿ ವಿರುದ್ಧ ದುಷ್ಟಗುರುಗಳು ಅಪಪ್ರಚಾರ ಮಾಡಿವೆ. ಅದನ್ನು ಹಿಂಗೆ ಯಾಕಂದ್ಲು ಅದೇನೂ ಇಲ್ಲ ಬಿಡ್ರಿ, ಇತಿಹಾಸಕ್ಕೆ ಬಿಡೋರು ಅದನ್ನು. ಅವರಿಬ್ಬರ ಮಧ್ಯದಲ್ಲಿ ಏನು ನಡೆದದ ಅದು ಯಾರಿಗೂ ಗೊತ್ತಿಲ್ಲ. ಕಾಣದ ಕಣ್ಣು ಕೇಳದ ಕಿವಿ ಅಂತ ಹೇಳಬೇಕಾಗ್ತದಲ್ಲ. ಆದರೂ ಅದ್ರ ಬಗ್ಗೆ ಚರ್ಚೆ ಜೋರ್ದಾರ್ ನಡೀತಾ ಇದೆ. ಅಲ್ಲೂ ಸಹ ಸೂಕ್ಷ್ಮವಾಗಿ ಅಬ್ಸರ್ವೇಷನ್ ಮಾಡಿದರೆ ಅಲ್ಲಿಯ ಪಂಚಮಸಾಲಿಯಲ್ಲಿ ರಾಜಕಾರಣಿಗಳು ತಮ್ಮ ಬೇಕಾದಂಗೆ ಆಟ ಆಡ್ತಾ ಇದ್ದಾರೆ ಅನ್ನೋ ಸಂಶಯ ಬರ್ತದೆ. ಅದೇ ಕೆಳಗೆ ನಮ್ಮ ಹರಿಹರ ಪೀಠದ್ದು ವಚನಾನಂದ ಶ್ರೀಗಳ ಮೇಲೂ ಅವ್ರು ಪದಚ್ಯುತಿ ನೀಡುಗೊಳಿಸಿಬಿಟ್ರು. 15 ಜನ ಟ್ರಸ್ಟಿಗಳಲ್ಲಿ 13 ಜನ ಸಹಿ ಹಾಕಿ ಅವ್ರು ಬೇಡಪ್ಪ ನಮಗೆ ದುಡ್ಡಿನ ಲೆಕ್ಕಪತ್ರ ಕೊಡೋಕ್ಕೆ ತಯಾರಿಲ್ಲ, ಇವ್ರು ಚೈನಕ್ಕೆ ಹೋಗಿದ್ದಾರೆ, ಆರಾಮ್ ಚೈನಿ ಹೊಡಿತಾರೆ, ವಿದೇಶ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ಏನು ತಮಗೆ ಬಾಯಿಗೆ ಏನು ಬರ್ತದೆ ಮಾತಾಡಿದ್ರು. ಅಲ್ಲಿ ಎಲ್ಲ ದೃಶ್ಯಾವಳಿಗಳು ನೋಡಿದ್ರಂತೂ ಏನಿದು ಮಠಗಳು ಯಾವ